ಅಮ್ಮ, ನನ್ಗೇನಾಗಿದೆ? ದೊಡ್ಡ ಹೀರೋ ತರ ಬಂಗಿ ಜಂಪ್ ಮಾಡ್ದಲ್ಲ, ಮುರಿದೋಗಿರೋ ಕಾಲ್ಗೆ ಈಗ ತಾನೇ ಬ್ಯಾಂಡೇಜ್ ಮಾಡಿದ್ದಾರೆ. ಹೌದಾ ಅಮ್ಮ? ಅಪ್ಪ, ಅಮ್ಮಂಗ್ ಹೆದರ್ಸ್ಬೇಡ. ಅಂದ್ರೆ ನನ್ ಕಾಲು ಕೈ ಪುಡಿ ಪುಡಿ ಆಗಿದ್ಯಾ? ಇಲ್ಲ ಅತ್ತೆ, ಲೈಟ್ ಆಗಿ ಫಟ್ ಫಟ್ ಅಂತ ಸೌಂಡ್ ಬಂತು ಅಷ್ಟೇ. ಭಯ ಪಡುವಂತದ್ದೇನಿಲ್ಲ, ಲೈಟ್ ಆಗಿ ಬೋನ್ ಫ್ರಾಕ್ಚರ್ ಆಗಿದೆ ಅಷ್ಟೇ. ಸ್ವಲ್ಪ ದಿನ ನೀವು ಮಲಗಿದ ಜಾಗ ಬಿಟ್ಟು ಕದ್ಲೋ ಹಾಗಿಲ್ಲ. ಬೆಡ್ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ನೀನೇನಾದ್ರೂ ಚಿಕ್ಕ ಮಗುನ? ಈ ವಯಸ್ಸಲ್ಲಿ ರಾಮ ಕೃಷ್ಣ ಅಂತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದನ್ನ ಬಿಟ್ಟು ಇದನ್ನೆಲ್ಲ ಮಾಡ್ಕೊಳ್ಳೋ ಅವಶ್ಯಕತೆ ಇತ್ತಾ ನಿನ್ಗೆ? ಅಂದ್ರೆ ಅಲ್ಲಿಗೆ ನಾನ್ ಹೇಳ್ತಾನೆ ಇದ್ದೆ ಮಾವ, ದೇವಸ್ಥಾನ ದರ್ಶನ ಮಾಡ್ಕೊಂಡ್ ಬಂದ್ಬಿಡೋಣ ಅಂತ. ನನ್ ಮಾತ್ ಕೇಳ್ಬೇಕಲ್ಲ. ಆ ಬಂಡೆ ಹತ್ತಿ ಪ್ರಕೃತಿನ ಸ್ವಾದಿಸ್ಬೇಕು, ದೇವಸ್ಥಾನ ಇನ್ನೂ ಚೆನ್ನಾಗ್ ಕಾಣ್ಸತ್ತೆ ಅಂತ ಕರ್ಕೊಂಡ್ ಹೋದ್ರು. ಇವಳೇನ್ ಹೀಗ್ ಮಾತಾಡ್ತಿದ್ದಾಳೆ? ದೇವಸ್ಥಾನ ಚೆನ್ನಾಗ್ ಕಾಣಿಸ್ತಾ? ದೇವಸ್ಥಾನದಲ್ಲಿರೋ ದೇವರು ಕೂಡ ಚೆನ್ನಾಗ್ ಕಾಣಿಸದ್ನಾ? ಏನ್ ಮಾತಾಡ್ತಾ ಇದೀರಾ ಮಾವ? ಅತ್ತೆ ಪಾಪ ಬಿದ್ದು ಕೈ ಕಾಲ್ ಮುರ್ಕೊಂಡು ಮಾತಾಡಕ್ಕೂ ಆಗದೆ ಮಲ್ಕೊಂಡಿದ್ರೆ. ಮುರಿದೋಗಿರೋದು ಕಾಲು, ಕೈ, ಬಾ ಎಲ್ಲ. ಅಪ್ಪ, ಹೋಗ್ಲಿ ಬಿಡಿ. ಅಮ್ಮ ಬೇಗ ಹುಷಾರಾಗ್ಲಿ ಅಂತ ಕೇಳ್ಕೊಳ್ಳೋಣ. ಮಾವ, ನೀವು ಬನ್ನಿ, ಆ ದೇವಸ್ಥಾನದ ಬಂಡೆ ತೋರಿಸ್ಬೇಡ. ಬೇಡ ಬೇಡ, ಆ ಬಂಡೆ ಹತ್ರ ಹೋಗ್ಬೇಡಿ. ಬಂಡೆ ಅಂದ್ರೆ ಯಾಕೆ ಇಷ್ಟೊಂದು ಹೆದರ್ಕೋತಾ ಇದೀಯಾ? ಸರಿ ಮಾವ, ನೀವ್ ಹೊರಡಿ. ಅತ್ತೆ ಜಾಸ್ತಿ ಮಾತಾಡ್ಬಾರ್ದು, ಸ್ವಲ್ಪ ರೆಸ್ಟ್ ಮಾಡ್ಲಿ. ಪಾಪ ಬಿದ್ದು ಕೈ ಕಾಲು ನೋವಾಗಿರ್ಬೇಕು, ಜಾಸ್ತಿ ಮಾತಾಡ್ಬಾರ್ದು. ನೀವ್ ಹೋಗಿ. ಹುಷಾರಮ್ಮ.